ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಶನಿವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಇವತ್ತಿನ ಲಾಗ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದು ಮರ್ಯಾಕೆ ಹೋಗ್ಬೇಡ್ರಿ ಪ್ಲೀಸ್. ವಿಡಿಯೋ ಇಷ್ಟ ಆಗತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ. ಅಂದರೆ ನನಗೂ ಖುಷಿ ಆಗುತ್ತೆ. ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ ಆಗ್ಬೇಕಂತ ಆಸೆ ಐತ್ರಿ, ಹಾಗಾಗಿ ಕೇಳಾಕತ್ತಿದ್ದೆ ಅಷ್ಟೆ. ಈಗಿದ್ರೆ ನಾನು ಇವತ್ತು ನಾಷ್ಟಕ್ಕೆ ಅವಲಕ್ಕಿನ ರೆಡಿ ಮಾಡಾಕಂತೀನಿ ನೋಡ್ರಿ. ಟೈಮ್ 8:30 ಹೋಗಿತ್ತು, ಹಂಗಾಗಿ ಜಲ್ದಿನೂ ಆಗುತ್ತಂತೇಳಿ ನಾನು ಎಲ್ಲ ಅವಲಕ್ಕಿನ ತೊಯ್ಸಿಟ್ಟಿದ್ದೀನಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟೇ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ರೈತೆ ಅಂತೇಳಿ. ಮತ್ತು ಇನ್ನು ಸಂಕ್ರಾಂತಿ ಸ್ವಲ್ಪ ತಯಾರಿನೂ ಮಾಡ್ಕೋಬೇಕು. ಹಿಟ್ಟು ರೆಡಿ ಮಾಡ್ಕೋದು, ಅದನ್ನೆಲ್ಲ ಸ್ವಚ್ಛ ಮಾಡೋದು, ಹಿಂಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಅದಾವೆ ಇವತ್ತು. ಈಗಿದ್ರೆ ಅವಲಕ್ಕಿನೂ ರೆಡಿ ಮಾಡಿಬಿಟ್ಟು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿಕೊಟ್ಟು ನಾನು ನಾಷ್ಟ ಮಾಡಿಬಿಟ್ರಾಯ್ತು. ಮತ್ತು ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಬರೋದ್ರಿ. ಹಾಗಾಗಿ ಈಗ ಚಪಾತಿ ಪಲ್ಯ ಮಾಡ್ಕೊಂತ ಕುಂತ್ಬಿಟ್ರೆ ಲೇಟ್ನೂ ಆಗುತ್ತೆ. ಮತ್ತು ಅದನ್ನ ಮಧ್ಯಾಹ್ನ ತಿನ್ನೋಕೆ ಅನ್ಸುತ್ತಲ್ಲ. ಅಂದ್ರೆ ಈಗ ತಂಡ್ಯಾಗ ಅಂತೇಳಿ ನಾಷ್ಟಕ್ಕನ್ನು ರೆಡಿ ಮಾಡಿರಿ. ಆ್ಯಕ್ಚುಲಿ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿಬಿಟ್ರೆ ಮಧ್ಯಾಹ್ನ ಅಡುಗೆ ಮಾಡೋ ಟೆನ್ಷನ್ನೇ ಇರಲ್ಲ. ಆದರೆ ಬೆಳಗ್ಗೆ ನಾಷ್ಟಕ್ಕೆ ಮಾಡಿಕೊಟ್ಬಿಟ್ರೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆದ್ರೂ ಅವಲಕ್ಕಿನೇ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ತನಗೆ ಹಾಕಿ ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಕೊಂಡ್ಬಿಟ್ಟು ನಾಷ್ಟ ಮಾಡಾಕಂತೀವಿ ನೋಡ್ರಿ. ಎಲ್ಲರೂ ಒಟ್ಟಿಗೆ ನಾಷ್ಟ ಮಾಡಿಬಿಟ್ರೆ ನನಗೆ ಖುಷಿ ಆಗುತ್ತೆ. ಆದಷ್ಟು ನಾನು ಪ್ರಯತ್ನ ಪಡ್ತಾ ಇರ್ತೀನಿ ರೀ ಎಲ್ಲರ ಜೊತೆ ನಾಷ್ಟ ಮಾಡೋಕ್ಕಂದ್ರೆ ಒಬ್ಬರೇ ನಾಷ್ಟ ಮಾಡೋಕ್ಕಿಂತ ಎಲ್ಲರ ಜೊತೆ ಮಾಡಿಬಿಟ್ರೆ ಏನಿಲ್ಲ ತಿನ್ನಮ್ದಾಗ ಖುಷಿ ಅನಿಸುತ್ತೆ. ಒಬ್ಬರೇ ತಿನ್ನಮ್ದಾಗ ಅಷ್ಟೊಂದು ಖುಷಿ ಇರಲ್ಲ, ನನಗೆ ಹಂಗೆ ಅನಿಸುತ್ತೆ. ಹಾಗಾಗಿ ಅವರಿಗೆಲ್ಲ ಹಾಕಿಕೊಟ್ಟು ನಾನು ಪ್ಲೇಟ್ ಹಚ್ಕೊಂಡು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಈಗ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಎಲ್ಲ ಹಿಟ್ಟು ಬೀಸ್ಕೊಂಬರ್ಬೇಕಾಗೈತಿ. ಅವನ್ನ ಬಿಸಿಲಿಗಿಟ್ಟು ಸ್ವಚ್ಛ ಮಾಡಿ ಬೀಸ್ಕೊಂಬರ್ಬೇಕಾಗುತ್ತಲ್ರಿ. ಹಾಗಾಗಿ ಗೋಧಿ, ಜೋಳ, ಸಜ್ಜಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಇವನ್ನೆಲ್ಲ ಬೀಸ್ಕೊಂಡು ಬರಬೇಕು. ಹಾಗಾಗಿ ತೆಗೆದ್ಬಿಟ್ಟು ಈಗ ಬಿಸಿಲಿಗೆ ಇಟ್ಟರಾಯ್ತು. ಸಂಜೆ 3-4 ಗಂಟೆಗೆ ಸ್ವಚ್ಛ ಮಾಡಿ ಇಡೋಕ್ಕಾಗುತ್ತೆ ಅಂತೇಳಿ ನಾನು ಗೋಧಿ ಮತ್ತು ಸಜ್ಜಿ ಎಲ್ಲ ತೆಗಿಯಾಕಂತೀನಿ ನೋಡ್ರಿ. ಹಬ್ಬ ಬಂದುಬಿಟ್ರಂತೂ ಇನ್ನೂ ಜಾಸ್ತಿ ಕೆಲಸ ಆಗುತ್ತೆ. ಅಂದರೆ ಡೈಲಿ ಅಷ್ಟೊಂದೇನು ಕೆಲಸ ಇರಲ್ಲ, ಆದರೆ ಹಬ್ಬ ಬಂದಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋದಾಗಲಿ, ಮನೆ ಕೆಲಸ ಆಗಲಿ ಸ್ವಲ್ಪ ಇರುತ್ತೆ ರೀ. ಅಂದರೆ ಸ್ವಲ್ಪ ಅಡುಗೆ ಮನೆಯೂ ಲೈಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಭಾಳ ದಿವಸ ಆಯಿತು ವರ್ಷಿಲ್ಲ ರೀ, ಹಾಗಾಗಿ ಸ್ವಲ್ಪ ಒರೆಸ್ಕೊಂಡ್ರೆ ಆಯ್ತಂತ ಅಂದ್ಕೊಂಡಿದ್ದೀನಿ. ಒಂದೊಂದಾಗಿ ಮಾಡೋಕ್ಕೆ ಬರುತ್ತಲ್ಲ. ಈಗ ಫಸ್ಟಿಗಿದ್ರೆ ಗೋಧಿ ಎಲ್ಲ ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ಎಡಿಟಿಂಗ್ ಕೆಲಸ, ಆಮೇಲೆ ಮತ್ತು ಇನ್ನೂ ಅರ್ಬಿ ಅದಾವೆ 2 ದಿವಸ ಅವನ್ನೆಲ್ಲ ತೊಳೆಯೋದು. ಹೀಗಾಗಿ ಇಡೀ ದಿವಸ ಕೆಲಸನೇ ಅಂತ ಅನ್ಸುತ್ತೆ ರೀ. ಕೆಲವೊಂದು ದಿವಸ ಕೆಲಸ ಇರಲ್ಲ, ಅವಾಗ ಬೇಸರ ಬರ್ತಾ ಇರ್ತೈತಿ. ಕೆಲವೊಂದು ದಿವಸ ಕೆಲಸ ಮಾಡಿಬಿಟ್ಟು ಬೇಸರ ಬರ್ತೈತಿ. ಹಾಗಾಗಿ ಹೆಂಗಿರುತ್ತೆ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದಲ್ರಿ. ಹೀಗಿದ್ರೆ ಗೋಧಿ ಜೋಳ ಎಲ್ಲ ತೆಗೆದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ. ಸಾಯಂಕಾಲ ಸ್ವಚ್ಛ ಮಾಡೋಕೆ ಬರುತ್ತೆ ಅಂತೇಳಿ. ಈಗಿದ್ರೆ ನಾನು ಟೈಮ್ 1 ಗಂಟೆ ಆಗಿದ್ರಿ. ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಚಪಾತಿ ಪಲ್ಯ ಮಾಡ್ರೈತಂತೇಳಿ ಹಿಟ್ಟು ಕಲಸಿಡಾಕಂತೀನಿ. ಚಪಾತಿ ಮೆತ್ತಗಾಗಿ ಬರಬೇಕಂದ್ರೆ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು 20-30 ನಿಮಿಷ ಆದರೂ ಇಟ್ಬಿಟ್ರೆ ಹಿಟ್ಟು ನೆನೀತಲ್ರಿ, ಚಪಾತಿ ಮೆತ್ತಗಾಗ್ತವೆ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು, ಮೆತ್ತಗೆ ಚಪಾತಿ ಯಾವ ರೀತಿ ಮಾಡೋದು ಪ್ಲೀಸ್ ಹೇಳ್ಕೊಡ್ರಿ ಅಕ್ಕ ಅಂತ. ಹಾಗಾಗಿ ಇವತ್ತು ನಾನು ಚಪಾತಿ ಮೆತ್ತಗೆ ಬರಬೇಕಂದ್ರೆ ಏನೇನು ಟಿಪ್ ಫಾಲೋ ಮಾಡಬೇಕಂತ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ. ನಿಮಗೂ ಇಷ್ಟ ಆಗುತ್ತೆ, ನೀವು ಖಂಡಿತ ಫಾಲೋ ಮಾಡಿರಿ. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರಿಗೆ ಚಪಾತಿ ಮಾಡೋದು, ರೊಟ್ಟಿ ಮಾಡೋದು ಈಜಿನ ರೀ. ಅಂದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ಹೊಸದಾಗಿ ಕಲಿತಾ ಇರ್ತಾರಲ್ಲ, ಅಂಥವ್ರಿಗೆ ಯೂಸ್ ಆಗುತ್ತೆ. ಅದಕ್ಕಾಗಿ ಶೇರ್ ಮಾಡಾಕತ್ತಿದ್ದು. ಈಗಿದ್ರೆ ನಾನು ಗೋಧಿ ಹಿಟ್ಟು ತೊಗೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನ ಚಲೋತ್ನಾಗೆ ನಾದ್ಕೋಬೇಕ್ರಿ. ಭಾಳ ಗಟ್ಟಿಯಾಗೆ ನಾದ್ಕೋಬಾರ್ದು. ಅಂದರೆ ಹಿಟ್ಟು ನಾದೋದು ಒಂದು ಮೆಥಡ್ ಇರುತ್ತಲ್ರಿ. ಜಾಸ್ತಿ ಗಟ್ಟಿ ಮಾಡಿಬಿಟ್ರೆ ಏನೈತಲ್ಲ ಚಪಾತಿ ಬಿರುಸಾಗ್ತಾವೆ ಮತ್ತು ಲಟ್ಸಮ್ದಾಗೂ ಕಷ್ಟ ಅಂತ ಅನ್ಸುತ್ತೆ ರೀ. ಆದಷ್ಟು ಸ್ವಲ್ಪ ಹಿಟ್ಟು ಮೆತ್ತಗಾಗಿನೇ ಇರಬೇಕು. ಮತ್ತು ಜಾಸ್ತಿ ಭಾರ ಹಾಕಿ ಲಟ್ಸಕ್ಕೆ ಹೋಗಕ್ಕೆ ಆಗಂಗಿಲ್ಲಲ್ಲ. ಹಾಗಾಗಿ ಸ್ವಲ್ಪ ಹಿಟ್ಟು ಮೆತ್ತಗಾಗಿ ಕಲಿಸ್ಬಿಟ್ರೆ ಚಪಾತಿನೂ ಮೆತ್ತಗಾಗ್ತಾವೆ, ನಮಗೂ ಕಷ್ಟ ಅನ್ಸಂಗಿಲ್ಲ ರೀ. ಈ ರೀತಿ ಸ್ವಲ್ಪ ಹಿಟ್ಟನ್ನು ಚಲೋತ್ನಾಗೆ ನಾದ್ಕೊಂಡ್ಬಿಟ್ಟು ಒಂದು 20-30 ನಿಮಿಷ ಇಟ್ಟರಾಯ್ತು. ಮಸ್ತಾಗಿ ಚಪಾತಿನೂ ಆಗ್ತಾವೆ ನೋಡಿರಿ. ಅದಕ್ಕೇನು ಹಾಲು ಹಾಕಬೇಕು, ಮೊಸರು ಹಾಕಬೇಕು. ಕೆಲವೊಬ್ರು
ಕೆಲವೊಬ್ಬರು ಆ ಥರನೂ ಹೇಳ್ತಾರೆ. ಆದರೆ ಚಪಾತಿ ಹಿಟ್ಟು ಮೆತ್ತಗೆ ಕಲಿಸ್ಕೊಂಡ್ಬಿಟ್ರೆ ಮತ್ತು ನಾವು ಬೆನ್ಸೋ ಮುಂದಾಗ ಮತ್ತು ಲಟ್ಸೋ ಮುಂದಾಗ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿಬಿಟ್ರೆ ಚಪಾತಿ ಮೆತ್ತಗೆ ಆಗ್ತಾವೆ ನೋಡಿರಿ. ಹಿಟ್ಟು ಕಲಸೋ ಮುಂದಾಗ ಈ ರೀತಿ ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು, ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಏನಿಲ್ಲ ಮೆತ್ತಗೆ ಬಿರುಸು ಆಗ್ತಾವೆ ಮತ್ತು ಲಟ್ಸಮ್ದಾಗ ಕಷ್ಟನೋ ಅಂತ ಅನ್ಸುತ್ತೆ ರೀ. ಈಗಿದ್ರೆ ನಾನು ಹಿಟ್ಟನ್ನು ಕಲಿಸಿ ಲಾಸ್ಟಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಮಿದ್ಕೊಂಡ್ಬಿಟ್ಟು ಅದನ್ನ ಸೈಡಿಗೆ ಎತ್ತಿ ಇಟ್ಟಿದ್ದೀನಿ. ಒಂದು 20-30 ನಿಮಿಷ ಇಟ್ಟರಾಯಿತು. ಆಮೇಲೆ ಚಪಾತಿ ಮಾಡಕ್ಕೆ ಬರುತ್ತೆ ಅಂಥೇಳಿ ಈಗಿದ್ರೆ ನಾನು ಪುಟಾಣಿ ಹಿಂಡಿ ಮಾಡಾಕಂತೀನಿ ನೋಡಿರಿ. ನಾಳೆ ಶೇಂಗಾದ ಹಿಂಡಿ ಅಗಸಿ ಹಿಂಡಿ ಮಾಡಕ್ಕೆ ಬರುತ್ತೆ. ಅಂದರೆ ಶೇಂಗಾ ಮತ್ತು ಅಗಸಿ ತಂದಿತ್ತಿಲ್ಲ, ನಾಳೆ ಮಾಡಕ್ಕೆ ಬರುತ್ತೆ ತಂದುಬಿಟ್ಟು ಈಗಿದ್ರೆ ಪುಟಾಣಿ ಹಿಂಡಿ ಅಷ್ಟು ಮಾಡ್ರಾಯಿತು ಅಂಥೇಳಿ ನಾನು ಪುಟಾಣಿ ಮತ್ತು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಇಂಗು ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ. ಅಂದರೆ ಸ್ವಲ್ಪ ಕಲರ್ ಚಲೋ ಅನಿಸುತ್ತೆ. ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರಾಯ್ತು. ಪುಟಾಣಿ ಹಿಂಡಿ ರೆಡಿ ಆಗುತ್ತೆ ನೋಡಿರಿ. ನಾನು ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ ಪುಟಾಣಿ ಹಿಂಡಿ ರೀ. ಅಂದರೆ ನಮ್ಮ ಮನ್ಯಾಗ ಅಷ್ಟೊಂದೇನು ಇಷ್ಟಪಡೋಂಗಿಲ್ಲ. ಹಾಗಾಗಿ ಶೇಂಗಾದ ಹಿಂಡಿ ಮತ್ತು ಅಗಸಿ ಹಿಂಡಿ ಅಷ್ಟೇ ಮಾಡ್ತೀನಿ. ಅಗಸಿ ಹಿಂಡಿ ನಮ್ಮ ಮನೆಯವರು ನಾನು ಇಬ್ಬರೇ ತನ್ನೋದು ತಿನ್ನಂಗಿಲ್ಲ ರೀ. ಅವ್ರು ಬರೀ ಶೇಂಗಾದ ಹಿಂಡಿ ಅಷ್ಟೇ ತಿಂತಾರೋ. ಹಾಗಾಗಿ ಇವತ್ತು ನಾನು ಪುಟಾಣಿ ಹಿಂಡಿ ಫಸ್ಟ್ ಟೈಮ್ ಮಾಡಿದ್ದು. ಅಂದರೆ ಕೆಲವೊಂದು ಸಲ ಮಾಡಿರ್ತೀನಿ, ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಈಗಿದ್ರೆ ಪುಟಾಣಿ ಹಿಂಡಿನೂ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ರೀ. ಇನ್ನು ಮಧ್ಯಾಹ್ನ ಚಪಾತಿ ಸಂಗಟ ಪಲ್ಯ ಮಾಡಬೇಕಂತ ನಾನು ಇವತ್ತು ಸ್ವಲ್ಪ ತೊಗರಿಬೇಳೆ ಮತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಮಾಡಿದ್ದೆ. ಸ್ವಲ್ಪ ಡಿಫ್ರೆಂಟೇ ಮಾಡೋಕ್ಕೆ ಟ್ರೈ ಮಾಡಿದರೆ ಅಷ್ಟೊಂದೇನೇ ಇಷ್ಟ ಆಗಲಿಲ್ಲ ನನಗೆ. ಹಾಗಾಗಿ ರೆಸಿಪಿನೂ ಶೇರ್ ಮಾಡ್ಕೊಂಡಿಲ್ಲ. ಅಂದರೆ ನಾನು ಯಾವಾಗಲೂ ಬ್ಯಾಳಿನ ನೆನೆಸ್ಬಿಟ್ಟು ಹೆಸರು ಬೇಳೆ ಮೆಂತ್ಯ ಸೊಪ್ಪು ಕಟ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತೆಲ್ಲ ಹಾಕಿ ಆಮೇಲೆ ನೆನೆಸಿಟ್ಟಿದ್ದು ಬ್ಯಾಳೆ ಹಾಕಿ ಮುಚ್ಚಿಟ್ಟು ಅಂದರೆ ನೀರು ಹಾಕ್ದೇ ಬೆನ್ಸ್ಕೊತೀನಿ. ಇವತ್ತು ಕುಕ್ಕರ್ಗೆ ಬ್ಯಾಳೆ ಮತ್ತು ಮೆಂತ್ಯ ಪಲ್ಯ ಕಟ್ ಮಾಡಿ ಹಾಕಿ ಒಗ್ಗರಣೆ ಹಾಕಿದ್ದೆ. ಆದರೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಪರವಾಗಿಲ್ಲ, ಓಕೆ ಅನಿಸಿತ್ತು. ಹಾಗಾಗಿ ನಾನು ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ. ಅಂದರೆ ಹಲ್ಲಿಲ್ಲಾರ್ದವ್ರಿಗೆ ಸಣ್ಣ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು. ಆದರೆ ನಮಗೆ ಅಷ್ಟು ರುಚಿ ಅನ್ನಿಸ್ಲಿಲ್ಲ. ನಾನು ಅದಕ್ಕಂತ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈಗ ಪಲ್ಯನೂ ರೆಡಿ ಮಾಡಿ ಇಟ್ಟೆ ರೀ. ಆ್ಯಕ್ಚುಲಿ ಇವತ್ತು ಯಾರೂ ಊಟನೇ ಮಾಡಲಿಲ್ಲ. ನಮ್ಮ ಮನೆಯವರು ಮಧ್ಯಾಹ್ನ ಹೊರಗಡೆ ಊಟ ಮಾಡಿ ಬಂದಿರೋ ಅದನ್ನ ಬಳಸ್ಬಿಟ್ಟು ನೆಕ್ಸ್ಟ್ ದಪಾಟಿ ಮಾಡಿದ್ದು. ಅಂದರೆ ನೆಕ್ಸ್ಟ್ ವಿಡಿಯೋದೊಳಗೆ ಬರುತ್ತೆ ರೀ ಅದು. ಈಗಿದ್ರೆ ನಾನು ಹಿಟ್ಟೇನು ಕಲಸಿಟ್ಟಿದ್ದೆ ರೀ. ಒಂದು 20-30 ನಿಮಿಷ ಆಗಿತ್ತು. ಆಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಚಲೋ ಹೊತ್ನಾಗೆ ಮಿದ್ಕೋಬೇಕ್ರಿ. ಅಂದರೆ ನಾದ್ಕೋಬೇಕು ಎಲ್ಲ ಈ ರೀತಿ ನಾದ್ಕೊಂಡ್ಬಿಟ್ಟು ನಮಗೆ ಎಷ್ಟು ದಿಪ್ ಚಪಾತಿ ಮತ್ತು ದೊಡ್ಡ ಚಪಾತಿ ಮಾಡ್ಕೊತಿಲ್ಲ ಅಷ್ಟು ನೋಡ್ಕೊಂಬಿಟ್ಟು ಹಿಟ್ಟನ್ನು ತೊಗೊಂಡು ನಮ್ಗೆ 4 ಪದ್ರಿನ ಬೇಕಂದ್ರೆ 4 ಪದ್ರಿನ ಮಾಡ್ಕೋಬೋದು, ಇಲ್ಲ 2 ಪದ್ರಿನ ಬೇಕಂದ್ರೆ 2 ಪದ್ರಿನ ಮಾಡ್ಕೋಬೋದು. ಈಗ ನಾನು 4 ಪದ್ರಿನ ಚಪಾತಿ ಮಾಡಾಕಂತೀನಿ ನೋಡಿರಿ. ಅಂದರೆ ನಮ್ಮ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ ಏನು ತೋರಿಸ್ಬಿಡವ ಅಂತ ದಯವಿಟ್ಟು ಅನ್ನಕ್ಕೆ ಹೋಗಬೇಡ್ರಿ. ಕೇಳಿದರೆ ನಮ್ಮ ಸಬ್ಸ್ಕ್ರೈಬರ್ ಅಂತ ನಾನು ಶೇರ್ ಮಾಡ್ಕೊಳಕತ್ತಿದ್ದು. ಈಗಿದ್ರೆ ಅದನ್ನ ಲಟ್ಟಿಸ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಒಂದು ಸೈಡ್ ಮಡ್ಚಿಬಿಟ್ಟು ಮತ್ತೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನು ಉದುರಿಸ್ಬಿಟ್ಟು ಈ ರೀತಿ ಮಡ್ಚ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ಈ ಥರ ಲಟ್ಟಿಸ್ಕೋಬೇಕಾಗಿದ್ರೆ ಜಾಸ್ತಿ ಭಾರ ಹಾಕಿಬಿಟ್ಟು ಲಟ್ಸಕ್ಕೆ ಹೋಗಬಾರ್ದು. ಲೈಟಾಗಿ ಈ ರೀತಿ ಲಟ್ಟಿಸ್ಬಿಟ್ರಾಯ್ತು. ಅಂದರೆ ನಾವು ಹಿಟ್ಟು ಮೆತ್ತಗೆ ಕಲಿಸಿರ್ತೀವಿ ಅಂದರೆ ಹಾಗಾಗಿ ಜಾಸ್ತಿ ಭಾರ ಹಾಕಿ ಲಟ್ಟಿಸ್ಬಿಟ್ರೆ ಕೆಳಗಡೆ ಹತ್ತೈತ್ರಿ. ಹಾಗಾಗಿ ಮತ್ತು ಕೆಳಗೆ ಹತ್ತುತ್ತಂತೇಳಿ ಜಾಸ್ತಿ ಹಿಟ್ಟು ಹಾಕಿಬಿಟ್ಟು ಲಟ್ಸಕ್ಕೆ ಹೋಗಬಾರ್ದು. ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಅಂದರೆ ಫಸ್ಟಿಗೆ ದಂಡಿ ಲಟ್ಟಿಸ್ಕೋಬೇಕ್ರಿ. ಜಾಸ್ತಿ ನಡುವೆ ಸ್ವಲ್ಪ ದಿಪ್ಪಿದ್ರೆ ನಡೆಯುತ್ತೆ, ದಂಡಿ ಮಾತ್ರ ತೆಳ್ಳಗಾಗಿರಬೇಕು. ಈ ಥರ ಲಟ್ಟಿಸ್ಬಿಟ್ಟು ಕಾದ ಹಂಚ ಮೇಲೆ ಸ್ವಲ್ಪ ಎಣ್ಣೆನ ಹೊಡೆದು ಆಮೇಲೆ ಚಪಾತಿ ಲಟ್ಸಿದ್ದು ಹಾಕಿ 2 ಸೈಡ್ ಚಲೋತ್ನಾಗೆ ಬೆನ್ಸ್ಕೋಬೇಕ್ರಿ. ಮತ್ತು ಇದನ್ನು ಟಿಪ್ ಫಾಲೋ ಮಾಡಬೇಕಾಗುತ್ತೆ. ಮೆತ್ತಗೆ ಚಪಾತಿ ಆಗಬೇಕಂದ್ರೆ ಕಂಟಿನ್ಯೂ ನಾವು ಪಟ್ ಅಂತ ಚಪಾತಿನ ಹೊಲಸಕ್ಕೆ ಹೋಗಬಾರ್ದು. ಒಂದು ಸೈಡ್ ಚಲೋತ್ನಾಗ ಬೆಂದ ಮೇಲೆ ಹೊಲಸಬೇಕು. ಮತ್ತು ಯಾವಾಗಲೂ ಚಪಾತಿ ಮಾಡೋ ಮುಂದಾಗ ಗ್ಯಾಸ್ ಸಣ್ಣ ಇಟ್ಕೊಳಕ್ಕೆ ಹೋಗಬಾರ್ದು ರೀ. ಚಪಾತಿ ನಾವು ಬೆನ್ಸೋ ಮುಂದಾಗ ಏನಿಲ್ಲ ಗ್ಯಾಸ್ ಹೈ ಫ್ಲೇಮ್ ಒಳಗನೆ ಇಟ್ಕೋಬೇಕು. ಆವಾಗ ಚಪಾತಿ ಮೆತ್ತಗೆ ಆಗ್ತಾವೆ. ಮತ್ತು ಒಂದು ಸೈಡ ಬೆಂದಾದ್ಮೇಲೆ ಹೊಲಸು ಹಾಕಬೇಕು. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆವಾಗ ಚಪಾತಿ ಮೆತ್ತಗೆ ಬರ್ತಾವ್ರಿ. ಖಂಡಿತ ಟ್ರೈ ಮಾಡಿರಿ ಈ ಸಲ. ಅಂದರೆ ಈ ರೀತಿ ಚಪಾತಿ ಸಾಫ್ಟಾಗಿ ಇರ್ತಾವೆ ಮತ್ತು ಪದ್ರವಾಗಿ ಮೆತ್ತಗಾಗಿ ತಿನ್ನೋ ಮುಂದಾಗಂತೂ ಸಖತ್ತಾಗಿರ್ತಾವೆ ನೋಡಿರಿ. ಈ ಥರ ಚಪಾತಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಚಾ ಸಂಗಟ ತಿಂದ್ರಂತೂ ಸಖತ್ತಾಗಿರುತ್ತೆ ನೋಡಿರಿ. ನನಗಂತೂ ಜಾಸ್ತಿ ಇಷ್ಟ ಆಗುತ್ತೆ.
ಮತ್ತು ನಾವು ಈ ಬೆಳಗ್ಗೆ ಮಾಡಿ ರಾತ್ರಿ ತನಕ ಇಟ್ರೂ ಚಪಾತಿ ಬಿರುಸಾಗಂಗಿಲ್ಲ ರೀ. ಸ್ವಲ್ಪ ಅರ್ಬಿ ಒಳಗೆ ಹಾಕಿ ಮುಚ್ಚಿಟ್ರೆ ಆಯಿತು, ಅಷ್ಟು ಮಸ್ತಾಗಿರ್ತಾವೆ ನೋಡಿರಿ. ನಾವು 4 ಪದ್ರಿನ ಚಪಾತಿ ಮಾಡೋದು ನೋಡಿದೀವಿ. ಈಗ 2 ಪದ್ರಿನ ಚಪಾತಿ ಅಂದ್ರೆ 4 ಪದ್ರ ಮಾಡಿಬಿಟ್ಟು ಒಬ್ಬೊಬ್ರಿಗೆ ಲಟ್ಸೋಕ್ಕಾಗಂಗಿಲ್ಲ, ರೌಂಡ್ ಆಗಂಗಿಲ್ಲ ಅಂತಾರು. ಹಾಗಾಗಿ ಈ ಥರ ಸ್ವಲ್ಪ ಲಟ್ಟಿಸ್ಬಿಟ್ಟು ಆಮೇಲೆ ಈ ಥರ ಕೈಲಿ ಇದು ಮಾಡಿ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಅದನ್ನು ಲಟ್ಟಿಸಿ 2 ಸೈಡ ಚಲೋ ಹೊತ್ನಾಗೆ ಬೆನ್ಸ್ಕೊಂಡ್ರೆ ಆಯಿತು. ಮಸ್ತಾಗೆ ಪದ್ರ ಚಪಾತಿ ರೆಡಿ ಆಗ್ತಾವೆ ನೋಡಿರಿ. ಅಂದರೆ 2-3 ಸಲ ಕೇಳಿದ್ರು ಸಿಸ್ಟರ್ ಅಂತೇಳಿ ನಾನು ಇವತ್ತೇ ಶೇರ್ ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ತೆಳ್ಳಗೆ ಬೇಕು, ಸ್ವಲ್ಪ ದಿಪ್ಪು ಬೇಕಂದರೆ ಆ ಥರ ಲಟ್ಟಿಸ್ಕೊಂಡ್ಬಿಟ್ಟು 2 ಸೈಡ ಬೆನ್ಸ್ಕೊಂಡ್ರೆ ಆಯಿತು. ಮಸ್ತಾಗಿ ಚಪಾತಿ ರೆಡಿ ಆಗ್ತಾವೆ ನೋಡಿರಿ. ಈಗ ನಾನು ಸ್ವಲ್ಪ ಚಪಾತಿನೂ ರೆಡಿ ಮಾಡಿಬಿಟ್ಟು ತನ್ನೊಂದ್ಸಲೇನಂತೇಳಿ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕಿಬಿಟ್ಟು ಚಪಾತಿ ಮಾಡಾಕಂತೀನಿ ನೋಡಿರಿ. ತನು ಇದ್ರೆ ಕ್ಯಾರೆಟ್ ಸೌತೆಕಾಯಿ ತಿನ್ನಂಗಿಲ್ಲ. ನಾನು ಮತ್ತು ನಮ್ಮ ಮನೆಯವರು ರೊಟ್ಟಿ ಸಂಗಟ ಕಟ್ ಮಾಡಿಕೊಂಡು ತಿಂದ್ಬಿಡ್ತೀವಿ, ಆದರೆ ತನೂ ತಿನ್ನಂಗಿಲ್ಲ ಅಂತ ಈ ರೀತಿ ಮಾಡಾಕತ್ತಿದ್ದು ನೋಡಿರಿ. 1-2 ಚಪಾತಿನ ಸ್ವಲ್ಪ ಈ ಥರ ಲಟ್ಟಿಸ್ಕೋಬೇಕು. ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಆಮೇಲೆ 1 ಚಪಾತಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು, ಎಣ್ಣೆ ಅಥವಾ ತುಪ್ಪ ಹಚ್ಚಬಹುದು. ನಾನು ಎಣ್ಣೆ ಹಚ್ಚಿದ್ದೀನಿ. ಸ್ವಲ್ಪ ಶೇಂಗಾ ಹಿಂಡಿ ಅಥವಾ ಪುಟಾಣಿ ಹಿಂಡಿ ಯಾವುದಾದ್ರೂ ಹಿಂಡಿ, ಇಲ್ಲಾಂದ್ರೆ ಕೆಂಪು ಚಟ್ನಿ ಅಥವಾ ಮತ್ತು ಗ್ರೀನ್ ಚಟ್ನಿ ಯಾವುದಾದ್ರೂ ಹಚ್ಚಿಬಿಟ್ಟು ಅಂದ್ರೆ ಸ್ವಲ್ಪ ಖಾರವಾಗಿದ್ರೆ ಚಲೋ ಅನಿಸುತ್ತಲ್ರಿ. ಆಮೇಲೆ ನಾನು ಇದಕ್ಕೆ ತುರಿದಿದ್ದ ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕಕತ್ತಿದ್ದು. ಅಂದರೆ ಸಣ್ಣ ಮಕ್ಕಳಿಗೆ ತರಕಾರಿ ತಿನ್ನೋದ್ರೂ ಇಷ್ಟ ಆಗಂಗಿಲ್ಲ, ಮತ್ತು ಪಲ್ಯ ಕೊಟ್ರೂ ತಿನ್ನಂಗಿಲ್ಲ ಅಲ್ರಿ. ಸೌತೆಕಾಯಿ ಅದು ಹಾಗೆ ಕೊಟ್ರೆ, ಅದಕ್ಕಾಗಿ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನೋಡಿರಿ. ನಾನು ತನಸ್ಲೇನಂತ ರೆಡಿ ಮಾಡಾಕತ್ತಿದ್ದು. ಪುಟಾಣಿ ಹಿಂಡಿ ಹಾಕಿಬಿಟ್ಟು ಎಲ್ಲ ಕಡೆ ಹಚ್ಬಿಟ್ಟು ಆಮೇಲೆ ಏನೈತಲ್ಲ ನಾವು ತುರಿದಿಟ್ಟಿದ್ದ ಸೌತೆಕಾಯಿ ಮತ್ತು ಗಜ್ಜರಿ ಹಾಕಿ ಈ ಥರ ಮ್ಯಾಲೊಂದು ಚಪಾತಿನ ಲಟ್ಸಿಟ್ಟಿರ್ತೀವಲ್ರಿ, ಅದನ್ನು ಅದ್ರ ಮೇಲೆ ಹಾಕಿ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಕೈಲಿ ಈ ರೀತಿ ಫ್ರೆಶ್ ಮಾಡಿಕೊಂಡು ಆಮೇಲೆ ಲೈಟಾಗಿ ಲಟ್ಟಿಸ್ಕೊಂಡ್ಬಿಟ್ಟು 2 ಸೈಡ ಚಲೋತ್ನಾಗೆ ಬೆನ್ಸ್ಕೊಂಡ್ರೆ ಆಯಿತು. ಮಕ್ಕಳಿಗೂ ಇಷ್ಟ ಆಗುತ್ತೆ, ನಮಗೂ ಒಂದು ಖುಷಿ ಇರುತ್ತಲ್ರಿ. ಎಲ್ಲ ತಾಯಂದಿರಿಗೆ ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕಂದೊಂದು ಇರುತ್ತೆ. ಹಂಗಾಗಿ ಈ ರೀತಿ ಮಾಡಿಕೊಟ್ರೆ ಅವರಿಗೆ ಖುಷಿನೂ ಆಗುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ಮತ್ತು ನಮಗೂ ಟೆನ್ಷನ್ ಇರೋಂಗಿಲ್ಲ ರೀ, ಮಕ್ಕಳು ತರಕಾರಿ ತಿನ್ನಂಗಿಲ್ಲ ಅಂತೇಳಿ. ಬೀಟ್ರೂಟ ಅಥವಾ ಮೂಲಂಗಿ ಮಕ್ಕಳು ಯಾವ ತರಕಾರಿ ಇಷ್ಟಪಡೋಂಗಿಲ್ಲ ಆ ತರಕಾರಿನ ಹಾಕಿಬಿಟ್ಟು ಈ ರೀತಿ ಮಾಡಿಕೊಟ್ರೆ ಆಗುತ್ತೆ ನೋಡಿರಿ. ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ ಮಕ್ಕಳೆಲ್ಲ ತರಕಾರಿ ತಿನ್ನಂಗಿಲ್ಲಲ್ಲ, ಈ ರೀತಿ ಮಾಡಿಕೊಟ್ರೆ ಆಗುತ್ತೆ. ಈಗ ನಾನು 1-2 ಚಪಾತಿ ತರಕಾರಿ ಹಾಕಿ ಮಾಡಿದೆ ನೋಡಿರಿ. ಇನ್ನಿದ್ರೆ ಲಾಸ್ಟಿಗೆ 1 ಚಪಾತಿ ಮಾಡಿಬಿಟ್ಟು ಅದ್ರ ದಪ್ಪಗೆ ಮಾಡಿಬಿಟ್ಟು ಫಸ್ಟಿಗೆ ನಾಯಿಗೆ ಹಾಕಿಬಿಟ್ಟೇ ಊಟ ಮಾಡೋದ್ರಿ. ಅಂದರೆ ಅವು ವೇಟ್ ಮಾಡ್ತಾ ಇರ್ತಾವೆ, ಸಣ್ಣ 2 ಮರಿ ಅದಾವಲ್ರಿ. ಹಾಗಾಗಿ ಲಾಸ್ಟಿಗೆ ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ 1 ದಿಪ್ಪಗೆ ಚಪಾತಿ ಮಾಡಿಬಿಟ್ಟು ಅವಕ್ಕೆ ಹಾಕಿ ಬಂದು ಊಟ ಮಾಡಿಬಿಟ್ರೆ ನನಗೂ ನೆಮ್ಮದಿ ಅನಿಸುತ್ತೆ. ಊಟನೂ ರುಚಿ ಹತ್ತಿತ್ತಲ್ರಿ. ಅವು ಪಾಪ ಹೊರಗಡೆ ಕಾಯ್ತಾ ಇರ್ತಾವೆ, ನಾವು ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನನಗೇನೋ ಒಂಥರ ಸಂಕಟ ಅಂತ ಅನಿಸುತ್ತೆ. ಅದಕ್ಕಾಗಿ ಫಸ್ಟಿಗೆ ಅವನ್ನ ಎಲ್ಲ ಕೆಲಸ ಮುಗಿದ್ಮೇಲೆ ಊಟಕ್ಕೆ ಹಾಕಿಬಿಟ್ಟೆ ನಾನು ಊಟ ಮಾಡೋದು. ಪಾಪ ನಾನು ಹೊರಗಡೆ ಹೋಗಿ ಕರೆದ ತಕ್ಷಣ ಓಡ್ಕೊತ ಬರ್ತಾವ್ರಿ. ಈಗಿದ್ರೆ ಅವಕ್ಕೂ ಊಟಕ್ಕೆ ಹಾಕಿ ಬಂದುಬಿಟ್ಟು ನಾನು ಪ್ಲೇಟ್ ಹಚ್ಕೊಂಡು ಊಟ ಎಲ್ಲ ಮುಗಿಸ್ಬಿಟ್ಟು ಒಂದು ರಾಶಿ ಅರ್ಬಿ ಇದ್ದು ಎಲ್ಲ ಅರ್ಬಿ ತೊಗೊಂಡು ಹಾಕಿಬಿಟ್ಟು ಗೋಧಿ ಜೋಳ ಮತ್ತು ಎಲ್ಲ ಕಡ್ಲೆಬೇಳೆ ಎಲ್ಲ ಮ್ಯಾಲೆ ಇದು ಹಾಕಿ ಬಂದಿದ್ದಾರೆ ಬಿಸಿಲಿಗೆ. ಅಂದರೆ ಬಿಸಿಲಿಗೆ ಹಾಕಿಬಿಟ್ಟು ಹಿಟ್ಟು ಮಾಡಿಸ್ಕೊಂಬಂದ್ರೆ ಕಡ್ಲೆ ಹಿಟ್ಟು ಬೀಳುತ್ತೆ, ಇಲ್ಲಾಂದರೆ ಅವು ಹಿಟ್ಟು ಸರಿಯಾಗಿ ಬೀಳಂಗಿಲ್ಲ ರೀ. ಬ್ಯಾಳೆ ಹಂಗೆ ಬೀಳಾಕ ಸ್ಟಾರ್ಟ್ ಆಗ್ತಾವೆ. ಯಾವಾಗಲೂ ನಾವು ಕಡ್ಲೆ ಹಿಟ್ಟು ಬೀಸ್ಕೊಂಡು ಬರಬೇಕಂದ್ರೆ ಬ್ಯಾಳಿನ ಚಲೋ ಹೊತ್ನಾಗೆ ಒಣಗಿಸ್ಬಿಟ್ಟೇ ಹಿಟ್ಟು ಮಾಡಿಸ್ಕೊಂಬರ್ಬೇಕು. ಅದಕ್ಕಾಗಿ ನಾನು ಮ್ಯಾಲೆ ಇದು ಕಳ್ಳಿಗೆ ಹಾಕಿ ಬಂದಿದ್ದೆ ರೀ. ಇವಾಗಿದ್ರೆ 3 ಗಂಟೆ ಹಾಕಿ ಬಂದೈತಿ. ಅವನ್ನ ಎಲ್ಲ ತಕ್ಕೊಂಡು ಬಂದಿದ್ದೀನಿ. ಇನ್ನು ಸ್ವಚ್ಛ ಮಾಡಿ ಇಡಾಕಂತೀನಿ ನೋಡಿರಿ. ಎಲ್ಲ ಸ್ವಚ್ಛ ಮಾಡಿ ಇಟ್ಟು ಇನ್ನು ಸ್ವಲ್ಪ ಅಡುಗೆ ಮನೆ ಲೈಟಾಗಿ ಕ್ಲೀನ್ ಮಾಡ್ಕೋಬೇಕಾಗೈತಿ. ಹಾಗಾಗಿ ಈಗಿದ್ರೆ ಎಲ್ಲ ಸ್ವಚ್ಛ ಮಾಡಿ ಚೀಲದಾಗ ಹಾಕಿ ಇಟ್ಟಿದ್ದೀನಿ. ಇನ್ನಿದ್ರೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಸ್ವಲ್ಪ ಅವು ಗಿಡಗಳೆಲ್ಲ ಭಾಳ ದಿವಸ ಆಯಿತು ಹೊರಗಡೆ ಒಯ್ದು ಇಟ್ಟಿತ್ತಿಲ್ಲ. ಹೊರಗಡೆ ಒಯ್ದು ಇಟ್ಟು ಸ್ವಲ್ಪ ನೀರೆಲ್ಲ ಹೊಡೆದು ಬಿಟ್ರೆ ಎಲೆ ಮೇಲಿನ ಧೂಳೆಲ್ಲ ಹೋಗುತ್ತೆ. ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಬಂದೇ ಬಿಟ್ಟರು, ಬೈಯೋಕೆ ಸ್ಟಾರ್ಟ್ ಮಾಡಿದ್ರು. ನಿನಗೇನು ಬೇರೆ ಕೆಲಸನೇ ಇಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತಿ ಅಂತ ಅಂತಿರ್ತಾರೆ. ಎಲ್ಲರ ಮನೆಯೊಳಗೆ ಸ್ವಚ್ಛ ಮಾಡಿಲ್ಲ ಅಂತ ಬೈದ್ಬಿಟ್ರೆ ನಮ್ಮ ಮನೆಯಾಗ ಏನು ಸ್ವಚ್ಛ ಮಾಡ್ತಿ, ಏನು ತಿಕ್ತಿ, ಏನು ತೊಳಿತಿ, ನೀರೆಲ್ಲ ವೇಸ್ಟ್ ಮಾಡ್ತಿ ಅಂತೇಳಿ ಅಂತ ಇರ್ತಾರೆ. ನಿಮಗೆ ನಾ ಸ್ವಚ್ಛ ಮಾಡೋದೇ ಇಷ್ಟ ಆಗಂಗಿಲ್ಲ ಅಂತ ನಾನು ಅಂತ ಇರ್ತೀನಿ. ಅಂದರೆ ಅವರಿಗೆ ನೀರು ಜಾಸ್ತಿ ಚೆಲ್ಲಬಾರ್ದು, ಮತ್ತೇನು ಬರೀ ಕೆಲಸನೇ ಮಾಡ್ತಿ ಅಂತ ಅಂತಿರ್ತಾರೆ. ಆದರೆ ಹೆಣ್ಮಕ್ಳು ಸುಮ್ಮನೆ ಕೂತ್ಬಿಟ್ರೆ ಅಲ್ಲಿದಲ್ಲೇ ಕೆಲಸ ಎಲ್ಲ ಕೂತ್ಬಿಡ್ತಾವಲ್ರಿ. ಹಾಗಾಗಿ ಅವ್ರು ಬೈದ್ರು ನಾನೇನು ತಲೆ ಕೆಡ್ಸೋಳಂಗಿಲ್ಲ. ಅಂದರೆ ಸ್ವಚ್ಛ ಮಾಡೋದು ನಮ್ಮ ಕೆಲಸ ಅಲ್ಲ, ಹಾಗಾಗಿ ಸ್ವಚ್ಛ ಮಾಡ್ತಾನೆ ಇರ್ತೀನಿ.
ಏನು ಡೈಲಿ ಏನು ಸ್ವಚ್ಛ ಮಾಡೋಂಗಿಲ್ಲ ರೀ, ಯಾವಾಗಾರ ಒಂದು ಸಲ ಮಾಡ್ತಿರ್ತೀವಿ. ಮತ್ತು ಅದನ್ನು ಬಿಟ್ಬಿಟ್ರೆ ಜಾಸ್ತಿ ಡಸ್ಟ್ ಎಲ್ಲ ಕೂತ್ಬಿಟ್ಟು ಇನ್ನಷ್ಟು ಏನು ಅಂತಾರೆ ಧೂಳು ಅಂದರೆ ಡಸ್ಟ್ ಎಲ್ಲ ಅನ್ಸೋಕೆ ಸ್ಟಾರ್ಟ್ ಆಗುತ್ತಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಂಗಿಲ್ಲ ರೀ, ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕಾಗುತ್ತೆ. ಈಗಿದ್ರೆ ಅದು ಚಮಚೆ ಇಡ್ತೀವಲ್ಲ, ಅದಕ್ಕೆ ಸ್ಟ್ಯಾಂಡ್ ಅದನ್ನೆಲ್ಲ ಹೊಲಸಾಗಿತ್ತ ತೊಳೆದು ಇಟ್ಟಿದ್ದೀನಿ. ಈಗಿದ್ರೆ ಅವನು ಇನ್ನೂ ಸ್ವಲ್ಪ ಗಿಡ ಇದ್ದು ಅಂದರೆ ಆ್ಯಕ್ಚುಲಿ ಇವನ್ನೆಲ್ಲ ಸ್ವಲ್ಪ ಕಟ್ ಮಾಡಬೇಕಾಗೈತಿ. ಆದರೆ ಕಟ್ ಮಾಡೋಕ್ಕೆ ಮನ್ಸ ಬರೋಂಗಿಲ್ಲ ನೋಡಿರಿ. ಮೊನ್ನೆನೂ ಒಂದು ಸಲ ಒಂದು 2-3 ತಿಂಗಳ ಹಿಂದೆ ಕಟ್ ಮಾಡಿದ್ದೀನಿ ಎಲ್ಲ ರೀ. ಆದ್ರೂ ಈಗ ಮತ್ತಷ್ಟು ಉದ್ದ ಬಂದುಬಿಟ್ಟೈತಿ. ಒಂದು ಗಿಡ ಅಂತೂ ಜಾಸ್ತಿ ಅದು ದಿನ ಬೆಳ್ತಾನೆ ಇರ್ತೈತಿ. ಕಟ್ ಮಾಡ್ಬೇಕಂತ ಅನ್ಸುತ್ತೆ, ಆದರೆ ಕಟ್ ಮಾಡೋಕ್ಕೆ ಮನ್ಸ ಬರೋಂಗಿಲ್ಲ. ಚಂದ ಬೆಳೆ ಮುಂದಾಗ್ರಿ ಕಟ್ ಮಾಡೋಕ್ಕೆ ಮನ್ಸು ಬರೋಂಗಿಲ್ಲ ಅಲ್ರಿ. ಹಂಗಾಗಿ ಮತ್ತೆ ಹಂಗೆ ಇಡೋದೇ ಆಗ್ಬಿಡುತ್ತೆ. ಈಗ ಇದ್ರೆ ಹೊರಗಡೆ ಎಲ್ಲ ಒಯ್ದಿಟ್ಟು ಅವಕ್ಕೆ ನೀರು ಹಾಕೋಣ ಅಂತ ಹೇಳಿ ಅಂದರೆ ಸ್ವಲ್ಪ ನೀರೆಲ್ಲ ಹೊಡೆದ್ಬಿಟ್ರೆ ಡಸ್ಟ್ ಎಲ್ಲ ಹೋಗುತ್ತಂತ ಮತ್ತು ನನಗೆ ಬೈದ್ಬಿಟ್ಟು ನಮ್ಮ ಮನೆಯವ್ರು ಮತ್ತೆ ಹೆಲ್ಪ್ ಮಾಡೋಕ್ಕಂತಾರು. ಅಂದರೆ ಕೆಲಸ ಮಾಡೋ ಮುಂದಾಗ ನಾವೆಲ್ಲ ಕೆಲಸ ಮಾಡೋ ಮುಂದಾಗ ಅವರು ಸುಮ್ಮನೆ ಕೊಡೋಂಗಿಲ್ಲ, ಏನಾದರೂ ಹೆಲ್ಪ್ ಮಾಡ್ತಾನೆ ಇರ್ತಾರೋ. ಈಗಿದ್ರೆ ಎಲ್ಲ ಗಿಡ ಎಲ್ಲ ಹೊರಗಡೆ ಒಯ್ದಿಟ್ಬಿಟ್ಟು ಅದನ್ನ ಮಣ್ಣೆಲ್ಲ ಬಿದ್ದಿರ್ತೈತಲ್ರಿ, ಸ್ವಲ್ಪ ಅದನ್ನೆಲ್ಲ ತೆಗೆದು ಸ್ವಲ್ಪ ನೀರೆಲ್ಲ ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೊಂಡ್ರೆ ಆಯಿತು. ಮತ್ತೆ ಎಷ್ಟೋ ಕ್ಲೀನ್ ಅಂತ ಅನ್ಸುತ್ತೆ ರೀ. ಒಂದು 2-3 ತಿಂಗಳಿಗೆ ಒಂದು ಸಲ ಆದ್ರೂ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಚಲೋ ಅನಿಸುತ್ತೆ. ಹಂಗೆ ಇಟ್ಬಿಟ್ರೆ ಅಂತಲ್ಲ ಜಾಸ್ತಿ ಅದು ಜಾಡ್ಗುಡ್ಡೆಲ್ಲ ಕಟ್ಟೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಜಾಸ್ತಿ ಏನು ಡೀಪ್ ಕ್ಲೀನ್ ಏನು ಮಾಡೋಕ್ಕೆ ಹೋಗಿಲ್ಲ ರೀ. ಹಾಗಾದ್ರೆ ನನ್ನ ಮಗಳದ್ದು ಕೆಲಸ ಬವಲ್ ಕೈನ ಕಲಿಸ್ಬಿಟ್ಟು ತಿನ್ನೋ ಕೆಲಸ ಸ್ಟಾರ್ಟ್ ಆಗೈತಿ. ಫುಲ್ ಏನೋ ಜೋಸ್ ಒಳಗೆ ಕಲ್ಸಾಕತ್ತಿದ್ಲು. ಬೆಲ್ಲ ಹಾಕಿಬಿಟ್ಟು ಬೆಲ್ಲ ಹಾಕೋದು ಮಾಡಿಬಿಡ್ತಾವೆ. ಅಂದರೆ ಜಾಸ್ತಿ ರುಚಿ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ನೋಡ್ಕೊಂಡ್ಬಿಟ್ಟೆ, ಬೆಲ್ಲ ಹಾಕಮ್ಮ ಅಂತ ಅನ್ನಕತ್ತಿದ್ದೆ. ರೆಡಿ ಮಾಡಿ ನನಗೂ ಕೊಟ್ಟು ಅವ್ರ ಪಪ್ಪಾಗೂ ಕೊಟ್ಟು ತಾನು ತಿನ್ನಕ್ಕಂತ ನೋಡ್ರಿ. ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಾಕತ್ತಿದ್ದೆ. ಮತ್ತು ತಾನು ರೆಡಿ ಮಾಡಿ ಕೊಟ್ಟು ಕೂಡಲೇ ಅದನ್ನ ತಿಂದು ಎಲ್ಲ ಕೆಲಸ ಮುಗಿಸಿ ಫೈನಲಿ ಅವನ್ನೆಲ್ಲ ಗಿಡ ಎಲ್ಲ ತಂದು ಒಳಗಡೆ ಇಡಾಕಂತೀವಿ ನೋಡ್ರಿ. ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಎಷ್ಟು ಫ್ರೆಶ್ ಅನ್ಸುತ್ತಲ್ರಿ. ಹಾಗಾಗಿ ಒಂದು ಸ್ವಲ್ಪ ಅವಾಗ ಕ್ಲೀನ್ ಮಾಡ್ತಾಯಿದ್ರೆ ನಮಗೂ ಖುಷಿ ಅನಿಸುತ್ತೆ. ಮತ್ತು ಮನೆಯೂ ಚೆಂದ ಕಾಣುತ್ತಲ್ರಿ. ಗಿಡಗಳನ್ನ ಸ್ವಲ್ಪ ಭಾಳ ಹಚ್ಚಿರಂತೇಳಿ ಕೆಲವೊಬ್ರು ಅಂತಾರು, ತೆಗ್ಯಾಕೆ ಮನಸ ಇಲ್ಲ ನೋಡ್ರಿ. ನನಗೂ ಅನಿಸುತ್ತೆ ಭಾಳ ಆಗಿದ್ದೀನಿ ಅಂತೇಳಿ. ಆದ್ರೂ ಅವು ಚಲೋ ಹೊತ್ನಾಗೆ ಬೆಳೆಯೋದು ನೋಡಿಬಿಟ್ಟು ತೆಗ್ಯಾಕೆ ಮನಸ ಇಲ್ಲ ರೀ. ಹಾಗಾಗಿ ಮತ್ತು ತೊಳೆಯೋದು ಮತ್ತು ತಂದಿಡೋದು ಇದೇ ಕೆಲಸ ಆಗೈತಿ. ನಿಮಗೆ ಹೆಂಗೆ ಅನ್ಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ತೆಗಿಬೇಕು ಏನು ಇಡಬೇಕು ಅಂತೇಳಿ. ಅಂದರೆ ಕೆಲವೊಬ್ರಿಗೆ ಎಷ್ಟು ಅಬಂಡ ಎಷ್ಟು ಜಾಸ್ತಿ ಇಟ್ಟಿರಿ ಗಿಡ ಅಂತ ಅಂತಾರು. ಹಲ್ಲಿ ಹಲ್ಲಿ ಏನು ಆಗಂಗಿಲ್ಲ ರೀ, ಆದರೆ ನೋಡೋಕೆ ಮಾತ್ರ ಲುಕ್ ಅನಿಸುತ್ತೆ. ನನಗೆ ಇಷ್ಟ ಆಗುತ್ತೆ ಅಂಥೇಳಿ ಇಟ್ಟಿದ್ದು. ಅಂದರೆ ಮನೆ ಅಂದಮೇಲೆ ಹಸಿರು ಇದ್ಬಿಟ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ ರೀ. ನಮ್ಮ ಮೈಂಡ್ನು ಫ್ರೆಶ್ ಅನಿಸುತ್ತೆ. ಬರೀ ಹಂಗೆ ಖಾಲಿ ಇಟ್ಬಿಟ್ರೆ ಬೋಲ್ ಅಂತ ಅನ್ಸುತ್ತಲ್ಲ. ಹಾಗಾಗಿ ನನಗೆ ಖುಷಿ ಅನ್ಸುತ್ತಂತೆ ಇಟ್ಟಿದ್ದು. ಈಗಿದ್ರೆ ಫೈನಲಿ ಎಲ್ಲ ಕ್ಲೀನ್ ಮಾಡಿ ಕೈಕಾಲು ಮುಖ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಮಾಡಾಕಂತೀನಿ ನೋಡ್ರಿ. ಚಹಾ ಅಷ್ಟೇ ಕುಡಿದ್ಬಿಟ್ಟು ಇನ್ನು ನಿವಾಂತ ಕೆಲಸ ಅಡುಗೆನೂ ಐತಿ. ಪಲ್ಯ ಚಪಾತಿ ಮಾಡಿದ್ದು ಹಂಗೆ ಐತಿ. ಹಾಗಾಗಿ ಅಡುಗೆನೂ ಏನೂ ಇದ್ದಿದ್ದಿಲ್ಲ. ಚಹಾ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಕುಡಿದ್ಬಿಟ್ಟು ಇನ್ನು ರೆಸ್ಟ್ ಮಾಡೋ ಕೆಲಸ ನೋಡ್ರಿ. ಆರಾಮಾಗಿ ರೆಸ್ಟ್ ಮಾಡಾಕತ್ತಿದೆ. ನಮ್ಮ ಮನೆಯವರು ಮತ್ತು ತಾನು 7 ಗಂಟೆಗೆ ಬೀಸಾಕೆ ಹೊಂಟಾರೆ ನೋಡ್ರಿ. ಎಲ್ಲ ಹಸನ್ ಮಾಡಿ ಚೀಲಕ್ಕೆ ಹಾಕಿಟ್ಟಿದ್ದೆ. ಆ್ಯಕ್ಚುಲಿ ಚೀಲೊಳಗೆ ಬೀಸ್ಕೊಂಬಂದ್ರೆ ಬೆಸ್ಟ್ ರೀ. ಕೆಲವೊಂದು ಸಲ ಡಬ್ಬಿ ಎಲ್ಲ ಕೊಟ್ಬಿಟ್ರೆ ಏನಂತಲ್ಲ ಬಿದ್ದು ಬಿಡ್ತೈತಿ. ಬರೀ ಕಡಲೆಬೇಳೆ ಅಷ್ಟನ್ನು ಡಬ್ಬಿಗೆ ಹಾಕಿ ಕೊಟ್ಟಿದ್ದು, ಎಲ್ಲ ಚೀಲದಾಗ ಹಾಕಿ ಕೊಟ್ಟಿದ್ದೆ ರೀ. ಬೀಸ್ಕೊಂಡು ಬರಾಕ ತಾನು ಮತ್ತು ನಮ್ಮ ಮನೆಯವರು ಹೊಂಟಾರೆ. ಆ್ಯಕ್ಚುಲಿ ನಮ್ಮ ಮನೆಯವರು ನೀನು ಬಾ ಅಂತಾರೋ, ಆದರೆ ನಾನು ತನು ಇದ್ರೆ ನಾನು ಹೋಗ್ತೀನಿ ಅಂತೇಳಿ ಪಪ್ಪನ ಜೊತೆ ಹೋದ್ಲು. ನನಗೂ ಚಲೋ ಆಯಿತು. ಹೊರಗಡೆ ಥಂಡಿ ಒಳಗೆ ಯಾರು ಹೋಗ್ಬೇಕಂತ ಅನ್ಸಾಕತ್ತಿತ್ತು. ಫೈನಲಿ ತನು ಮತ್ತು ನಮ್ಮ ಮನೆಯವರು ಹೋಗಿ ಬೀಸ್ಕೊಂಡು ಬಂದರು ನೋಡ್ರಿ. ಅವ್ರು ಬೀಸ್ಕೊಂಡು ಬಂದಮೇಲೆ ನನ್ನ ಡ್ಯೂಟಿ ಸ್ಟಾರ್ಟ್ ಆಗೈತಿ. ಎಲ್ಲ ಚಾಣಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಏನೋ ಒಂಥರ ಸಮಾಧಾನ ರೀ. ಇಲ್ಲಾಂದ್ರೆ ಹಂಗೆ ಇಟ್ಬಿಟ್ರೆ ನನಗೆ ಪದೇ ಚಾಣಿಸ್ಬೋದು ಆಗಂಗಿಲ್ಲ. ಮತ್ತೆಲ್ಲ ಹಿಟ್ಟು ಚಾಣಿಸ್ದಾಗೊಮ್ಮ ಅದನ್ನ ಡಸ್ಟೆಲ್ಲ ಬೀಳ್ತಿರ್ತೈತಲ್ರಿ. ಹಾಗಾಗಿ ಒಂದೇ ಸಲ ಚಾಣಿಸಿ ಇಟ್ಬಿಟ್ರೆ ನಮಗೂ ಕೆಲಸ ಕಮ್ಮಿ ಆಗುತ್ತೆ. ಮತ್ತು ಪದೇ ಚಾಣಿಸ್ಕೋಬೇಕನ್ನೋ ಟೆನ್ಷನ್ನೂ ಇರೋಂಗಿಲ್ಲ. ಹಾಗಾಗಿ ನಾನು ಯಾವುದೇ ಹಿಟ್ಟನ್ನು ಬೀಸ್ಕೊಂಬಂದ ತಕ್ಷಣ ಅದನ್ನೆಲ್ಲ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ರೀ. ಎಲ್ಲ ಡಬ್ಬಿನ ಮಧ್ಯಾಹ್ನ ತೊಗೊದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೆ ರೀ. ಇವಾಗಿದ್ರೆ ಹಿಟ್ಟನ್ನು ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡ್ರಿ. ಇದೊಂದು ಕೆಲಸ ಮುಗಿದ್ಬಿಟ್ರೆ ಇವತ್ತಿನ ಕೆಲಸ ಕಂಪ್ಲೀಟ್ ಆಯಿತು. ಮತ್ತು ನಾಳೆ ಕೆಲಸ ಸ್ಟಾರ್ಟ್ ಆಗೋದ್ರಿ. ಸಜ್ಜಿ ರೊಟ್ಟಿ ಮಾಡೋದು ಅದೇ ಒಂದು ದೊಡ್ಡ ಕೆಲಸ ನನಗೆ. ಅಂದರೆ ಕೂತು ಒಲೆ ಮೇಲೆ ಮಾಡೋದು ಅದೊಂಥರ ಬೇರೆ, ಆದರೆ ಗ್ಯಾಸ್ ಮೇಲೆ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ರೀ. ಹಾಗಾಗಿ ನೋಡೋಣ ನಾಳೆ ಒಂದು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಿದ್ರೆ ಎಲ್ಲ ಹಿಟ್ಟು ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಟ್ರಾಯ್ತು. ಇವತ್ತಿನ ಕೆಲಸನೂ ಇಷ್ಟ ರೀ. ಇವತ್ತಿನ ವಿಡಿಯೋನೂ ಇಷ್ಟ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಜಾಸ್ತಿ ಖುಷಿ ಆಗುತ್ತೆ. ಹಾಗಾಗಿ ಕೇಳಾಕತ್ತಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ.